ಕರ್ನಾಟಕದಲ್ಲಿ ಯಾರು ಇರಲಿಲ್ಲ ಅಂತ ಎಲ್ಲೋ ಒಂದು ಕಡೆ ನಮಗೂ ಅನಿಸ್ತಾ ಇದೆ. ನಮ್ಮ ರಾಜ್ಯವ್ರನ್ನ ಯಾರೋ ಮಾಡಬೇಕಾಗಿತ್ತು. ನಮ್ಮ ರಾಜ್ಯದಲ್ಲೇ ನಟಿಗಳು ಭಾಳ ಚೆನ್ನಾಗಿದ್ದಾರೆ. ಆಯ್ತು, ಈಗ ನಾನು ಹೇಳ್ತೇನೆ, ಅದೇ ಇದೆ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನೀವೇನು ಸಲಹೆ ಕೊಟ್ಟಿದ್ದೀರಾ ಅಂತೇಳಿ ವಿಜೇಂದ್ರ ಅವರು ಏನೋ ಹೇಳ್ತಿದ್ದಾರೆ ನೋಡಿ ಸರ್. ಯಾರು ಸಲಹೆ ಬಿಜೆಪಿ ನೀವೇ ಸಲಹೆ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ. ವಿಜೇಂದ್ರ ಯಾವಾಗ ಬಂದಿದ್ದಾರೆ? ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ? ಅಲ್ಲ ಸರ್, ಅದು ನಮಗೆ ಇಲ್ಲ, ನನ್ನ ಜೊತೆಲಿ ಬಂದಿರ್ಬೋದು ಅವರು. ಎಲ್ಲ ಒಂದು ಕಡೆ ನಮ್ಮ ರಾಜ್ಯ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ನಾವೆಲ್ಲ ಬದ್ಧ. ಸದ್ಯಕ್ಕೆ ಆ ಥರ ಏನಿಲ್ಲ, ಆ ಥರ ಎಲ್ಲ ಹೂವು ಸುದ್ದಿ. ಹೈಕಮಾಂಡ್ ಯಾವಾಗ ಬೇಕಾದ್ರೂ ಮಾಡ್ಬೋದು. ಹೈಕಮಾಂಡ್ ತಗೊಂಡು ಮಾಡೋಂಗಿದ್ರೆ ನಮ್ಗೆ ಯಾರ್ದು ಅಭ್ಯಂತರ ಇಲ್ಲ. ನಾವು ಹೈಕಮಾಂಡ್ ಪಕ್ಷದ ಶಿಸ್ತಿನ ಸಿಪಾಯಿ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವೆಲ್ಲ ಯಾರೂ ಗೆರೆ ದಾಟಲ್ಲ. ಸರ್, ಈಗ ಕೊರೋನಾ ಮತ್ತೇನೋ ಒಂದು ವಿಚಾರ ಇರುತ್ತೆ ಸರ್. ಯಾವ ರೀತಿ ಸಿದ್ಧತೆ ಆಗಿದೆ ಸರ್ಕಾರ? ಇಲ್ಲ, ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಮಾಸ್ಕ್ ಕಡ್ಡಾಯ ಮಾಡಬೇಕಂತ ಏರ್ಪೋರ್ಟಲ್ಲಿ ಕಡ್ಡಾಯ ಮಾಡಿದ್ದಾರೆ. ನಮ್ಮ ಸೇಫ್ಟಿ ನಾವು ನೋಡ್ಕೊಂಡು ನಾವು ಅನುಭವಿಸಿರೋದು ಓಸತಿಯನ್ನು ಕೊರೋನಾ ಬಂದಿದ್ದು 2020 ನಾವು ಅನುಭವಿಸಿರೋದು ತಮಗೆಲ್ಲ ಗೊತ್ತಿದೆ. ಹಾಗಾಗಿ ನಮ್ಮ ಕೇರ್ ನಾವೇ ತೊಗೊಳ್ಬೇಕಾಗ್ತದೆ. ಹಾಗಾಗಿ ಕಡ್ಡಾಯ ಏರ್ಪೋರ್ಟಲ್ಲಿ ಕಡ್ಡಾಯ ಮಾಡಿದೆ. ಅಷ್ಟೇನು ಭಯ ಬೀಳೋದು ಬೇಕಾಗಿಲ್ಲ. ಸದ್ಯಕ್ಕೆ ಭಯ ಬೀಳೋದು ಆ ಥರ ಸೀರಿಯಸ್ ಏನಿಲ್ಲ. ಆ ಥರ ಸೀರಿಯಸ್ ಏನಿಲ್ಲ. ಸೀರಿಯಸ್ ಇಲ್ಲ ಅಂತಲೂ ನಾವು ನೆಗ್ಲೆಕ್ಟ್ ಮಾಡೋದು ಬೇಕಾಗಿಲ್ಲ. ನಮ್ಮ ಕೇರ್ ನಾವು ತೊಗೊಳ್ಬೇಕಾಗ್ತದೆ. ಸರ್, ನೀತಿ ಆಯೋಗ ಕೌನ್ಸಿಲ್ ಮೀಟಿಂಗಿಗೆ ಯಾಕೆ ಸರ್ ಸಿಎಂ ಹೋಗ್ತಾ ಇಲ್ಲ? ಯಾವುದು ನೀತಿ ಆಯೋಗ ಕೌನ್ಸಿಲ್ ಮೀಟಿಂಗ್ ಕೇಳ್ಬೇಕು? ನಾನು ಕೇಳಿದ್ರೆ ನೀವು ಸರ್, ಆಮೇಲೆ ಡಿಸೆಂಬರ್ ಸರ್ ಎಲ್ಲರೂ ಹೇಳ್ತಾರೆ ಡಿಸೆಂಬರ್ ಒಳಗೆ ಎಲ್ಲ ಸರ್ಕಾರ ಚೇಂಜ್ ಆಗುತ್ತೆ, ಸಿಎಂ ಚೇಂಜ್ ಆಗ್ತಾರೆ ಅಂತಂದು ಪದೇ ಪದೇ ಹೇಳ್ತಾರೆ ಸರ್. ಬಿಜೆಪಿ ಅವರು, ಕಾಂಗ್ರೆಸ್ ಅವರು ಹೇಳ್ತಾರೆ. ಅದಕ್ಕಿಂತ ಮುಂಚೆ ಏನಂದೆ, ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಶಿಸ್ತಿನ ಸಿಪಾಯಿ. ನಮ್ಮ ಕಾಂಗ್ರೆಸ್ ಪಕ್ಷ ಏನು ನಿರ್ಧಾರ ಮಾಡ್ತೀವಿ ಅದಕ್ಕೆ ನಾವೆಲ್ಲ ಬದ್ಧ. ಸದ್ಯಕ್ಕೆ ಆ ಥರ ಏನಿಲ್ಲ. ಈ 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ. ಹಂಗೆ ಬದಲಾವಣೆ ಮಾಡಬೇಕಾದ್ರೆ ಯಾವ ತೀರ್ಮಾನ ಮಾಡಬೇಕು? ಹೈಕಮಾಂಡ್ ಮಾಡಬೇಕು. ಹೈಕಮಾಂಡ್ ಮಾಡಿದ್ರೆ ನಾವು ಹೈಕಮಾಂಡ್ ಬದ್ಧ ಆಗಿರ್ಬೇಕು. ವಿಜೇಂದ್ರ 5 ವರ್ಷನೇ ಆಗ್ತಾರೆ ಸರ್. ಕುಮಾರ್ ಅವರೆಲ್ಲ ಏನೋ ಮೀಟಿಂಗ್ ಡೈಲಿ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಿ ಏನೋ ಒಂದು ಮಾತುಗಳು. ಯಾವುದು DK ಆ ಥರ ಇಲ್ಲ. ಆ ಥರ ಅವ್ರು ನಮ್ಮ ಪಕ್ಷದ ಏನಕ್ಕೆ ರೀ? ಅವ್ರ ಪಕ್ಷದ ಬಗ್ಗೆ ನಾವು ಮಾತಾಡ್ತೀವಿ. ನಮ್ಮ ಪಕ್ಷದ ಬಗ್ಗೆ ಏನಕ್ಕೆ ಅಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅವರು? ಈಗ ಅವ್ರ ಪಕ್ಷದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದೀವಾ? ನಮ್ಮ ಪಕ್ಷ ನಾವು ನಾವು ಏನು ಬೇಕಾದ್ ಮಾಡ್ಕೊತೀವಿ. ಮೊದಲೇ ಅವ್ರದ್ದು ನೋಡ್ಕೊಳ್ಳೋಕಿಲ್ಲ. 14 ಸರಿಪಡಿಸ್ಕೊಳ್ಳೋಕಿಲ್ಲ ಅವ್ರಿಗೆ. ಮೊದಲ 14 ಇದೆಯಲ್ಲ, ಅದು ಸರಿಪಡಿಸ್ಕೊಳ್ಳೋಕಿಲ್ಲ. 14 ಕಾಟನೇ ಅವ್ರು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮ್ದೆಲ್ಲ ಅಲ್ಲಿ ನೋಡ್ಕೊಂಡು ಕೂತವ್ರು ಅವರು.